ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. न माता न बन्धुर्न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं गतिस्त्वं त्वमेका भवानी गतिस्त्वं गतिस्त्वं त्वमेका भवानी. पारे महादुःखभीरु प्रपात प्रकामी प्रलोभी प्रमत्तः कुसंसार पाश प्रबद्धः सदाहं गतिस्त्वं गतिस्त्वं त्वमेका भवानी गतिस्त्वं गतिस्त्वं त्वमेका भवानी.
हरिं करासनगर्भिदां नलसिकां सों क्लीं कलां बिभ्रतीं सुवर्णां वरदानीं च वृषदां दौतां त्रिनेत्रोज्ज्वलां वन्दे पृष्ठकपासमङ्कुशधरां सर्गभूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारिणीं जातवेदसे सुन्वामसोमराज्यतो निदः दिवेदाः सरः पर्षतत दुर्गाणि विश्वानावेव सिन्धुं दरितात्यग्निः त्वामग्निवर्णान्तमसाज्ज्वलन्तीं वैलोचनीं कर्मफले जुष्टां दुर्गां देवीगुं शरणमहं प्रपद्यें सुदरसुदरसे नमः। ॐ श्रीं अंबिकाय नमः। ॐ श्रीं अंबिकाय नमः। ॐ श्रीं ಚೌಡೇಶ್ವರಿಯೇ ನಮಃ. ತಾಯಿನ ಪ್ರಾರ್ಥನೆ ಮಾಡ್ತಾ, ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ತಾಯಿಯ ಪಾತ್ರವೇ ಬಹಳ ದೊಡ್ಡದು. ಆದರೂ ತಾವು ನೋಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇಲ್ಲಿ ಮಾತಾಡುವಂತಹ ದೈವವಿದ್ದು ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ದೂರ ಮಾಡಲಿಕ್ಕಾಗಿ ಸಾಕಷ್ಟು ದೂರಬಾರದಿಂದ ಇಲ್ಲಿಗೆ ಭಕ್ತರು ಆಗಮಿಸ್ತಾರೆ. ಇಲ್ಲಿ ನಡೆಯುವಂತಹ ಪೂಜಾನುಷ್ಠಾನ ನಿತ್ಯಾಭಿಷೇಕವಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಅನುಷ್ಠಾನ, ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಈ ತಾಯಿ ಚೌಡೇಶ್ವರಿ ಇಲ್ಲಿ ನೆಲೆದಿರತಕ್ಕಂತಹದ್ದು ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಬಾಲ್ಯದಿಂದ ಇಲ್ಲಿವರೆಗೂ ನಿರಂತರವಾಗಿ ತಾಯಿ ಸೇವೆಯಲ್ಲೇ ನಿರತರಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತಾಯಿಯ ಪಾದಕ್ಕೆ ಅರ್ಪಣೆ ಮಾಡಿಕೊಳ್ಳುವಂತಹ ರೀತಿ ಸೇವೆ ಸಲ್ಲಿಸ್ತಿರ್ತಕ್ಕಂತಹ ಆತ್ಮೀಯರಲ್ಲಿದ್ದಾರೆ. ಸಾಕಷ್ಟು ಜನಕ್ಕೆ ಅವರು ನೊಂದಿರ್ತಕ್ಕಂತಹ ಅವರ ಮನಸ್ಸಿಗೆ ಸೂಕ್ತ ಪರಿಹಾರವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ತಾಯಿಯ ಬಳಿ ನಿತ್ಯೋತ್ಸವವಾಗಿ ಸೇವೆ ಸಲ್ಲಿಸಿ ಭಗವಂತನ ವಿಶೇಷವಾದಂಥ ರೀತಿ ತಾಯಿ ಚೌಡೇಶ್ವರಿಯ ಅನುಗ್ರಹವನ್ನು ರಾಜ್ಯ ದೇಶಕ್ಕೆ ಕಲ್ಪಿಸ್ತಾ ಇದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮುನಿರತ್ನ ಅವರ ವಾರ್ಡ್ಗೆ ಸಂಬಂಧಪಡ್ತಕ್ಕಂಥದ್ದು, ಈ ಭಾಗಕ್ಕೆ ಸಂಬಂಧಪಡ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಹಾಗೆ ಪ್ರತಿ ಶುಕ್ರವಾರ ಮಂಗಳವಾರ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ತಾವು ಸಹಿತ ಹರಿದ್ರ ಕುಂಕುಮವನ್ನು ನಿತ್ಯವೂ ಸಹಿತ ತಾಯಿಗೆ ಇಲ್ಲಿ ಕಲ್ಪಿಸುವಂಥದ್ದಾಗಲಿ. ನಿಮ್ಮ ಮನೆಯಿಂದ ಪ್ರತಿ ಶುಕ್ರವಾರ ಮಂಗಳವಾರ ತಾಯಿಗೆ ಅರಿಶಿನ ಕುಂಕುಮ ಮತ್ತು ಪುಷ್ಪವನ್ನು ಇಲ್ಲಿಗೆ ಸೇರಿಸಿದ್ರೆ ತವರಿಗೆ ವಿಶೇಷವಾಗಿ ನೀವು ಕೊಡುಗೆ ಕೊಟ್ಟಂಗಾಗತ್ತೆ. ಈ ತಾಯಿಯ ಸಾನ್ನಿಧ್ಯದಿಂದ ಬರ್ತಕ್ಕಂತಹ ಭಕ್ತರಿಗೆ ಮತ್ತಷ್ಟು ಸೇವೆ ನಿರಂತರವಾಗಿ ಸಿಗುವಂಥದ್ದಾಗಲಿ. ಹಾಗೆ ನಿತ್ಯವೂ ಸಹಿತ ಆ ಸಾಯಿ ಸೇವೆಯನ್ನು ಮಾಡುವಂತಹ ಭಾಗ್ಯ ನಿಮಗೆ ಇನ್ನಷ್ಟು ಕರುಣಿಸಲಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಹೇ ತಪಸ್ವಿ ಈ ಶಾಂತಿ ದೂತನು. ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. శ్రీ శ్రీనివాసం శ్రిత పారిజాతం చిత చిద్విలాసం శ్రీ శ్రీనివాసం శాంతాకారం శ్రీ శ్రీనివాసం వైకుంఠవాసం శ్రీ శ్రీనివాసం భృగుముని పూజితం శ్రీ శ్రీనివాసం రమావిరహితం శ్రీ శ్రీనివాసం వల్మీక నిరతం శ్రీ శ్రీనివాసం గోక్షీర ప్రియం శ్రీ శ్రీనివాసం చోళ రాజార్చితం శ్రీ శ్రీనివాసం శ్రీవరాహశ్రియం శ్రీ శ్రీనివాసం ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಅಂದರೆ ಅದು ಶ್ರೀನಿವಾಸ. ಬೇಡಿದ್ದೇನಾದರೂ ಕೇಳು, ಎಲ್ಲವನ್ನೂ ನಾನು ನಿನಗೆ ಕೊಡ್ತೇನೆ, ಆದರೆ ಅರಗಿಸ್ಕೊಳ್ಳೋ ಶಕ್ತಿ ನಿನಗಿರಬೇಕು ಅಂತ ಹೇಳೋನು ಸಾಂಬ ಸದಾಶಿವ. ಅತ್ತ ಶಿವ ಇತ್ತ ವಿಷ್ಣು, ಶಿವಕೇಶವರ ಆರಾಧನಾ ಮಹೋತ್ಸವ ಇವತ್ತಿನ ಈ ಶುಭ ಸಂದರ್ಭ. ಇವತ್ತು ವೇದಿಕೆ ಬಹಳ ಆನಂದವಾಗಿದೆ. ಆನಂದವಾಗಿರ್ತಕ್ಕಂತಹ ಈ ವೇದಿಕೆ ನೂಕು ನುಗ್ಲು ಇಲ್ದಿರ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗರೂಕತೆಯಿಂದ ಇದ್ದು ಬಹಳ ಅಚ್ಚುಕಟ್ಟಾಗಿ ತಂಪಾದಂಥ ಗಾಳಿ ಬೀಸ್ತಾ ಇರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಮಹಾವಿಷ್ಣು, ಮಹಾಕಾಳಿ, ಮಹಾಲಕ್ಷ್ಮಿ ಸಮೇತ ಲಲಿತಾ ಸಹಸ್ರನಾಮ ಬಹುಶಃ ಈಗಾಗಲೇ ತಾವು ಅನುಷ್ಠಾನಗಳನ್ನು ಮುಂದುವರಿಸಿದ್ದೀರಿ. ದೀಪವನ್ನು ರೆಡಿ ಮಾಡಿಟ್ಕೊಂಡಿದ್ದೀರಿ. ದೀಪವನ್ನು ಹಚ್ಚೋಣ. ಇಂದ್ರ ಸಹಿತ ನಾಚಬೇಕೇನೋ ಇವತ್ತಿನ ದಿವಸ ಇಂಥ ಒಂದು ವೇದಿಕೆ ನೋಡಿ. ಇಂತಹ ಅದ್ಭುತವಾದಂತಹ ವೇದಿಕೆ, ಈ ವೇದಿಕೆಯನ್ನ ನಿರ್ಮಾಣ ಮಾಡಿರ್ತಕ್ಕಂತಹದ್ದು ನಿಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮುನಿರತ್ನರವರು ಆಧ್ಯಾತ್ಮಿಕದ ಕಡೆ ಎಷ್ಟು ಒಲವಿಟ್ಕೊಂಡಿದ್ದಾರೆ ಎಂಬತಕ್ಕಂಥದಕ್ಕೆ ಒಂದು ಮಹತ್ತರವಾಗಿರೋ ಸಾಕ್ಷಿ ಇದು. ನಮ್ಮ ಭಾರತೀಯ ಧರ್ಮ, ಹಿಂದೂ ಸನಾತನ ಧರ್ಮ, ಧರ್ಮೋ ರಕ್ಷಿತ ರಕ್ಷಿತ, ಎಲ್ಲಿ ಧರ್ಮ ಸಂರಕ್ಷಣೆ ಆಗುತ್ತೋ, ಎಲ್ಲಿ ಧರ್ಮ ಸಂಸ್ಕೃತಿ ಉಳಿಯುತ್ತೋ ಆ ಸಾನ್ನಿಧ್ಯಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ತೋರಿಸ್ಲಿಕ್ಕಾಗಿ ಇವತ್ತು ತಾಯಂದ್ರು ತಾವೆಲ್ಲ ಇಷ್ಟು ಜನ ಇಲ್ಲಿಗೆ ಆಗಮಿಸಿದ್ದೀರಿ. ನಮ್ಮ ಭಾರತ ದೇಶ ಪ್ರತಿಯೊಂದು ವಾಸ್ತುಗೃಹ, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಹೆಣ್ಣು ಮಕ್ಕಳು ನೀವು ನಗನಗ್ತಾ ಇದ್ರೆ ಮಾತ್ರ ಆ ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು. ಮನೆಯ ಸಂಪೂರ್ಣ ಜವಾಬ್ದಾರಿ ಒಂದು ಹೆಣ್ಣಿನ ಮೇಲೆ ನಿಂತಿರುತ್ತೆ. ಆ ಹೆಣ್ಣು ಮಕ್ಕಳು ನೀವು ಮಾಡುವಂತ ಅನುಷ್ಠಾನ, ಪೂಜಾ ಫಲವ ನಿಮ್ಮ ಮಕ್ಕಳ ಸಂಸ್ಕಾರ, ಸಂಸ್ಕೃತಿಯನ್ನು ಕೊಡುತ್ತೆ. ಮಹಾವಿಷ್ಣು ಸಮೇತ ವಿಶೇಷವಾಗಿ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯೋಣ. ಅದಕ್ಕೂ ಮುನ್ನ
ಭಗವಂತನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸಹಿತ ನಿಮ್ಮ ಉಂಗ್ರದ ಬೆರಳು, ಹೆಬ್ಬೆರಳು, ಉಂಗ್ರದ ಬೆರಳು, ಹೆಬ್ಬೆರಳು ಮಾತ್ರ ಒಂದು ಕಡೆ ಸೇರಿಸಿ. ಓಂ ಗಂ ಗಣಪತೇ ನಮಃ. ಪ್ರಥಮಂ ವಕ್ರದುಂಡಂಚ ದ್ವಿತೀಯಂ ಮೋಕ್ಷ ಸಾಧನಂ. ನಿಮ್ಮಗಳ ಮನಸ್ಸಂಕಲ್ಪ ಸಿದ್ಧಿಯಾಗಬೇಕಾದ್ರೆ, ನಾವು ಮಾಡುವಂತ ಕೈಂಕರ್ಯ ಕಾರ್ಯಸಿದ್ಧಿಯಾಗಬೇಕಾದ್ರೆ ಮೊದಲು ಗಣಪತಿನೇ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ನಿಮ್ಮ ಉಂಗ್ರದ ಬೆರಳು ಮತ್ತು ಹೆಬ್ಬೆರಳನ್ನು ಇಟ್ಕೊಂಡು ಗಣಪತಿಯನ್ನ 11 ಬಾರಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಅಂತಕ್ಕಂಥ ಮಂತ್ರವನ್ನ ಪಠನೆ ಮಾಡಿ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಶೃಣ್ವನ್ನೋತಿಭಿಸ್ಸೇದಸಾಧನಂ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಗಣಪತಿಯ ಪ್ರಾರ್ಥನೆ. ದೀಪವನ್ನು ಹಚ್ಚಬೇಕು. ಆದರೆ ದೀಪ ಹಚ್ಚಕ್ಕೂ ಮೊದಲು ಒಂದು ಚಿಕ್ಕ ಚಿಂತನೆ ಇದೆ. ದೀಪ ಮಂಗಳಾರತಿ ಸಮಯಕ್ಕೆ ಹಚ್ಕೊಳ್ಳೋಣ. ಯಾಕೆಂದ್ರೆ ಸ್ವಾಮಿಗೆ ನಡೆಯುವಂತ ಅನುಷ್ಠಾನ ತಂಪಾದಂತ ಗಾಳಿ ಇರೋದ್ರಿಂದ ದೀಪವನ್ನು ತದನಂತರ ಹಚ್ಚೋಣ. ಹಚ್ಚಿರ್ತಕ್ಕಂಥ ದೀಪಗಳು ಒಂದು ಕಡೆ ಇರಲಿ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವು ದೀಪವನ್ನು ಹಚ್ತೀವಿ. ಆದರೆ ಇತ್ತೀಚಿನ ದಿನದಲ್ಲಿ ಊಟ ಆದರೂ ಬಿಟ್ಟಿರೇನೋ ಈ ಮೊಬೈಲ್ ಬಿಡೋದಿಲ್ಲ ನೀವು ಅಲ್ವಾ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಹಸಿವಿದ್ರೂ ಪರವಾಗಿಲ್ಲ, ಮೊಬೈಲ್ ಒಂದಿದ್ರು ಪಕ್ಕದ ಮನೆಯವ್ರನ್ನ ಹೇಗಿದ್ದೀರಿ ಅಂತ ಕೇಳಿದ್ರೆ ಆನಂದ. ಮನೆಯಿಂದ ಆಚೆ ಹೋಗಿರೋ ಯಜಮಾನರ ಬಗ್ಗೆ ಕ್ಷೇಮ ವಿಚಾರಿಸಿದ್ರೆ ಚಂದ. ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೋ ಅಂತ ಕಾತರವಾಗಿ ಆಲೋಚನೆ ಮಾಡೋದು ಚಂದ. ಆ ಮೊಬೈಲ್ ಹಿಂದ್ಗಡೆ ಒಂದು ಟಾರ್ಚ್ ಲೈಟ್ ಇರುತ್ತಲ್ವಾ, ಎಲ್ಲ ಟಾರ್ಚ್ ಲೈಟ್ ಆನ್ ಮಾಡಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನೀವೆಲ್ಲರೂ ಹಚ್ಚುವಂತ ದೀಪ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕು. ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕು. ಅದಕ್ಕಾಗಿ ತಾವು ಏನು ಅನುಷ್ಠಾನವನ್ನು ಮಾಡ್ತೀರಿ, ಮಾಡುವಂತಹದ್ದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಸಂಕಲ್ಪ ಇದೆ. ಆ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಇದಿಷ್ಟಲ್ಲದಿರ ಬಹುಶಃ ನಿಮ್ಮೆಲ್ಲರಿಗೂ ಒಂದು ಶ್ರೀಫಲ ಸಿಕ್ಕಿರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಶ್ರೀಫಲ ಸಿಕ್ಕಿರೋರು ಮಾತ್ರ ಕೈ ಎತ್ತಿ. ಶ್ರೀಫಲ ಅಂದ್ರೆ ಏನು ಅಂದ್ಕೊಂಡಿದ್ದೀರಿ? ಡಿಡಿನೋ ಚಕ್ಕೋ ಅಲ್ಲ, ಚಕ್ಕು ಡಿಡಿಗಿನ್ನ ಹೆಚ್ಚಿನದ್ದು. ಶ್ರೀಫಲ ಅಂದ್ರೆ ನೀವು ಮನೆಯಲ್ಲಿ ಪೂರ್ಣ ಫಲ ನೋಡಿದಿರಲ್ಲ, ತೆಂಗಿನಕಾಯಿ, ಅಂತಹದ್ದೇ ತೆಂಗಿನಕಾಯಿ ಪುಟ್ಟದಾದಂತಹದ್ದು, ಅದನ್ನು ಶ್ರೀಫಲ ಅಂತ ಹೇಳ್ತಾರೆ. ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿರುವಂತಹದ್ದು, ಸದಾಕಾಲ ಅದರದೇ ಆದಂತಹ ಒಂದು ವಿಶೇಷತೆಗಳು ಸಿಗುವಂತಹದ್ದು, ಅಂತಹ ಚೈತನ್ಯ ಇರತಕ್ಕಂತಹದ್ದು. ಪೂಜೆಗಾಗಿ ಅಣಿ ಮಾಡಿಕೊಂಡಿರ್ತಕ್ಕಂತಹ ಅಕ್ಕಿ ಹಿಟ್ಟಿದ್ರೆ, ಅರಿಶಿನ ಪುಡಿ ಇದ್ರೆ, ಅರಿಶಿನ ಕುಂಕುಮ ಇದ್ರೆ, ಹೂವು ಇದ್ರೆ, ತಾವು ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ರೆ, ಅಥವಾ ನಾವು ಕೊಟ್ಟಿರ್ತಕ್ಕಂತಹ ಪಾಕೆಟ್ಸು, ನಾವು ಅಂದ್ರೆ ಮುನಿರತ್ನರವರು ಹೇಳಿದ್ರು, ನಮ್ಮ ಭಾಗದ ಜನತೆಗೆ ಒಂದು ವಿಶೇಷತೆ, ಏನಾದ್ರು ಒಂದು ಕಾರ್ಯಸಿದ್ಧಿ ಆಗಬೇಕು, ಸಂಕಷ್ಟಗಳಿಂದ ದೂರ ಆಗಬೇಕು, ಅದಕ್ಕಾಗಿ ಒಂದಷ್ಟು ವಿಶೇಷಗಳು ಆಗಬೇಕು. ಆ ವಿಶೇಷತೆಗಳನ್ನ ಸಿದ್ಧಿಯಾಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ನಾವೇ ಕೊಡಬೇಕು ಅಂತ ಹೇಳಿದ್ರು. ನಾವೇ ಕೊಡಬೇಕು ಅಂದಾಗ ಒಂದು ಆಲೋಚನೆ ಮಾಡಿದ್ವಿ ನಾವು. ವಿಶೇಷವಾಗಿರ್ತಕ್ಕಂಥದ್ದು ಶ್ರೀಫಲ. ಹಾಗೆ ವಾಸ್ತುಗೃಹದಲ್ಲಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥದ್ದು ಕಮಲಾಕ್ಷಿ. ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳ ಜೀವನ ಚೆನ್ನಾಗಿರ್ಲಿಕ್ಕೋಸ್ಕರ ಒಂದು ಏಲಕ್ಕಿ. ಅರಿಶಿನ ಕುಂಕುಮ ಇಲ್ದಿರ ಮುಂದಿನ ಜೀವನನೇ ಇಲ್ವಲ್ಲ. ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ಅರಿಶಿನ ಕುಂಕುಮ ಆ ಸೌಮಂಗಲ್ಯತನ ಇರಲಿ ಅಂತಾನೆ ವಿಶೇಷವಾಗಿ ಸಂತೋಷ ಪಡ್ತಕ್ಕಂಥದ್ದು. ಹಾಗೆ ಅರಿಶಿನ ಕುಂಕುಮ ಮಂಗಳ ದ್ರವ್ಯ ಕೊಡಬೇಕು ಅಂತ ಹೇಳಿ ಮಂಗಳ ದ್ರವ್ಯವನ್ನ ನಿಮಗೆ ತಂದಿಟ್ಟಿರೋದು. ಇನ್ನ ಕಲಸಕ್ರೆ, ಒಂದಿಷ್ಟು ಖರ್ಜೂರ, ಇದು ನೈವೇದ್ಯಕ್ಕಾಗಿ. ಇದೆಲ್ಲವನ್ನು ಪ್ರತ್ಯೇಕವಾಗಿ ಮಾಡಿಟ್ಕೊಳ್ಳಿ, ಎಲ್ಲವನ್ನೂ ಪ್ರತ್ಯೇಕವಾಗಿ ತೆಗೆದಿಟ್ಕೊಳ್ಳಿ. ಪೂಜೆಯನ್ನು ಪ್ರಾರಂಭ ಮಾಡೋಣ. ಪ್ರಾರಂಭಕ್ಕೂ ಮಾಡೋಕ್ಕೂ ಮುನ್ನ ಮೊದಲು ಇಲ್ಲಿ ಗಣಪತಿ ಆರಾಧನೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ಈ ಒಂದು ವಿಶೇಷವಾಗಿ ವೈಭವೀಪೂರಿತವಾಗಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಎಲ್ಲೇ ಆದರೂ ಕಾರ್ಯಕ್ರಮದ ಆಯೋಜಕರು ಇರ್ತಾರಲ್ಲ, ಅವ್ರದೇ ಒಂಥರಹ ಬೇರೆ ಇರುತ್ತೆ. ಆದರೆ ಈ ಭಾಗದಲ್ಲಿ ಮುನಿರತ್ನರವರ ಮನಸ್ಥಿತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಕೈಲಾಸ ವೈಕುಂಠ ಇಲ್ಲಿ ನಾವು ನೋಡಬೇಕು, ಜೊತೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರ ಸಂಕಷ್ಟಗಳು ದೂರ ಆಗಬೇಕು, ಅದಕ್ಕಾಗಿ ಒಂದು ವಿಶೇಷವಾದ ಅನುಷ್ಠಾನ ಆಗಬೇಕು ಅಂತ ಹೇಳಿ ಅಂದು ಸಂಕಲ್ಪ ಆಯಿತು. ಸಂಕಲ್ಪದಂತೆ ಎಂದು ಕಾರ್ಯಸಿದ್ಧಿ ಆಗ್ತಾ ಇದೆ. ಹಾಗಾಗಿ ಅವರ ಮನದಾಳದ ಮಾತೇನು ಅದನ್ನೇ ಆಲಿಸೋಣ. ಎಲ್ರಿಗೂ ನಮಸ್ಕಾರ.
ಎಲ್ಲ ಇಲ್ಲಿ ಬಂದಿರತಕ್ಕಂಥ ಹೆಣ್ಣು ಮಕ್ಕಳ ಒಂದು ಗುರೂಜಿಯವರ ದರ್ಶನಕ್ಕೆ ನಿಮಗೂ ನಮಗೂ ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಎಲ್ರಿಗೂ ಒಳ್ಳೆಯದಾಗಿ. ಬಹುಶಃ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಜಾಗರಣೆನ ನಾವು ಆಚರಿಸ್ತಾ ಇದ್ದೀವಿ. ಆದರೆ ಈ ಬಾರಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಆಶೀರ್ವಾದ ನಮ್ಮ ಗುರುಗಳಿಂದ, ಅದಕ್ಕೋಸ್ಕರ ನಾನು ಗುರೂಜಿಯವ್ರನ್ನ ಭೇಟಿ ಮಾಡಿ, ಗುರೂಜಿ ನಮ್ಮ ಈ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಬೇಕು, ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಮನವಿ ಮಾಡಿದಾಗ ಖಂಡಿತವಾಗ್ಲೂ ಬರ್ತೇನೆ, ನಿಮ್ಮ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆಲ್ರಿಗೂ ಒಳ್ಳೆಯದಾಗಿ ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದಾರೆ. ಬಹುಶಃ ಅವ್ರನ್ನ ನೋಡುವಂಥ ಭಾಗ್ಯ ಭಗವಂತ ಇವತ್ತು ನನಗೆ ನಿಮಗೆಲ್ರಿಗೂ ಕರುಣಿಸಿದೆ. ಬಹುಶಃ ಇಂಥ ಭಾಗ್ಯ ಶಿವರಾತ್ರಿ ಮಾರನೇ ದಿನ ನಮಗೆ ಸಿಕ್ಕಿರೋದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಜೀವನದಲ್ಲಿ ನಾವು ಇಲ್ಲಿ ಯಾರೂ ಶಾಶ್ವತ ಅಲ್ಲ, ನಾವೆಲ್ಲರೂ ಹೋಗಲೇಬೇಕು. ಆ ಹೋಗೋದಕ್ಕೆ ಮುಂಚಿತವಾಗಿ ನಾವು ಎಷ್ಟು ದೇವರ ಸೇವೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ದೇವರು ಇದ್ದಾನೆ, ಆ ದೇವ್ರನ್ನ ನಂಬೋಣ. ಆ ದೇವರು ನಮ್ಗೆ ಯಾವ ರೂಪದಲ್ಲಿ ಬರ್ತಾರಂತೆ, ಗುರೂಜಿ ಅಂತ ರೂಪದಲ್ಲಿ ನಾವು ನೋಡ್ತೇವೆ. ಇವತ್ತು ನಮ್ಮ ಭಾಗಕ್ಕೆ ದೇವರು ಗುರೂಜಿಯವರು, ಅವರ ಆಶೀರ್ವಾದ ಎಲ್ಲರೂ ಪಡೆಯೋಣ, ಎಲ್ರಿಗೂ ಒಳ್ಳೆಯದಾಗಲಿ. ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಬಹಳ ಹೊತ್ತಿನಿಂದ ಸಹಿತ ತಾವೆಲ್ಲರೂ ಕಾತುರದಿಂದ ಕಾಯ್ತಿದ್ದೀರಿ. ಹಾಗೆ ಬಹಳ ದೂರ ಬಾರದಿಂದಲೂ ಸಹಿತ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ. ಎಲ್ಲರೂ ದೀಪವನ್ನು ಹಚ್ಚಿ ದೀಪ ಹಚ್ಚಿದ್ದಾದರೆ ದೀಪದ ತಟ್ಟೆಯನ್ನು ನಿಧಾನಕ್ಕೆ ಮೇಲೆತ್ತಿ ನಿಮ್ಮ ಶಿರದಿಂದ ಮೇಲಿರಲಿ. ನೀವೆಲ್ಲ ಹಚ್ಚಿರುವಂತ ಈ ದೀಪ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧನಿಗೂ ಶಕ್ತಿ ಕೊಡಬೇಕು, ಜಗತ್ತಿನ ಕತ್ತಲು ಹೊಡೆದೋಡಿಸಬೇಕು. ಆರತಿ ಮಾಡಿ. ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲ ಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮ. ಗೋವಿಂದ ಗೋವಿಂದ ಗೋವಿಂದ. ಇವತ್ತಿನ ಈ ಸೇವೆಯ ನಿಮಗೆ ಬರುವಂತಹ ಒಂದಷ್ಟು ಪುಣ್ಯದ ಫಲದಲ್ಲಿ ಆ ಪುಣ್ಯದ ಪಾಲು ಒಂದಿಷ್ಟು ಭಾಗ ಮುನಿರತ್ನ ಅವರಿಗೆ ಸೇರಬೇಕು. ಯಾಕೆ ಅಂದ್ರೆ, ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾವು ಏನೇ ಮಾಡಿದ್ರೂ ಹರಸಿ ಆಶೀರ್ವಾದ ಮಾಡುವಂತ ಗುಣ ನಮ್ಮದು. ಹರಸಬೇಕು, ಆಶೀರ್ವದಿಸಬೇಕು. ಆ ಆಶೀರ್ವದಿಸಿ ಇಂತಹ ಕೈಂಕರ್ಯಗಳನ್ನ, ಇಂತಹ ಧರ್ಮ ಕಾರ್ಯಗಳನ್ನ ಇನ್ನಷ್ಟು ಮಾಡುವಂತಾಗ್ಲಿ ಅಂತ ನಾವು ದೇವರನ್ನ ಪ್ರಾರ್ಥಿಸಬೇಕು. ಆ ಇಂತಹ ಒಂದು ಧರ್ಮ ಕಾರ್ಯಗಳು ನಡಿಬೇಕಾದ್ರೆ ಅಂತಹ ಶಕ್ತಿ ಇಂತಹ ಮುನಿರತ್ನ ಅವರಿಗೆ ಇನ್ನಷ್ಟು ಭಗವಂತ ಕೊಡಬೇಕು. ಯಾಕೆಂದ್ರೆ ಯಾವುದೇ ಒಂದು ಧರ್ಮ ಕಾರ್ಯ ನಡಿಬೇಕಾದ್ರೂ ಧರ್ಮ ಕಾರ್ಯಕ್ಕೆ ಒಬ್ಬ ಸಾರಥಿ ಬೇಕು. ಒಬ್ಬ ವ್ಯಕ್ತಿ ಮುಂದೆ ನಿಂತು ಇಂತಹ ಒಂದು ಕೈಂಕರ್ಯಲ್ಲಿ ಮಾಡೋಣ ಅಂತ ಮುಂದಾದ್ರೆ ಮಾತ್ರ ಅವಾಗಿಂತ ಕಾಯಕಗಳು ನಡೀತಕ್ಕಂಥದ್ದು. ಯಾಕೆಂದ್ರೆ 4 ಜನ ಒಂದು ಮನೆಗೆ ಬಂದ್ರೆ ಆ 4 ಜನ ಬಂದಂತ ಅತಿಥಿ ಅಭ್ಯಾಗತರನ್ನ ಸುಧಾರಣೆ ಮಾಡೋದು ಕಷ್ಟ ಇದೆ. ಅಂತದ್ ಇಷ್ಟು ಜನಗಳನ್ನ ಒಂದು ಕಡೆ ಸೇರಿಸಿ ಇಷ್ಟು ಬೃಹತ್ ಮಟ್ಟದ ಒಂದು ವೇದಿಕೆಯನ್ನು ಕಲ್ಪಿಸಿ ಆ ವೇದಿಕೆಯಲ್ಲಿ ನಿಮಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು, ಅದರಲ್ಲೂ ಮತ್ತೊಂದು ವಿಶೇಷ, ಆ ಶ್ರೀಫಲ ಇದೆಯಲ್ಲ, ಆ ಶ್ರೀಫಲದ ಮೂಲ ರಹಸ್ಯ ಏನು ಎಂಬತಕ್ಕಂಥದ್ದನ್ನ ನಾನು ನಂತರ ತಿಳಿಸ್ತೇನೆ ನಿಮಗೆ. ಆ ತಿಳಿಸಿದಾಗ ಗೊತ್ತಾಗತ್ತೆ ಇವತ್ತು ನಿಮಗೆ ಸಿಕ್ಕಂತ ಸೌಭಾಗ್ಯ, ಆ ಶ್ರೀಫಲದ ಬಲ ಎಂತದ್ದು, ಅದರ ಮಹತ್ವ ಎಂತದ್ದು ಅಂತ. ಇರ್ಲಿ, ಈಗ ನಿಮ್ಮ ಹಸ್ತದ ಮಧ್ಯದಲ್ಲಿರ್ತಕ್ಕಂಥ ಅಂದ್ರೆ ಎಡಹಸ್ತ ಬಲಹಸ್ತವನ್ನು ಇಟ್ಟಿದ್ದೀರಿ, ಅದನ್ನು ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಭಗವಂತನಿಗೆ ಚಿಕ್ಕದಾಗಿ ಚೊಕ್ಕಟವಾಗಿ ಗಂಗಾಜಲದಿಂದ, ಆ ಗಂಗಾಜಲದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ಅಭಿಷೇಕವನ್ನು ಮಾಡತಕ್ಕಂಥದ್ದನ್ನ ಕಣ್ ತುಂಬಿಸ್ಕೊಳ್ಳಿ. ಅಭಿಷೇಕ ಆದ ನಂತರ ಪೂಜಾ ಕ್ರಮವನ್ನು ಹೇಗೆ ಮಾಡಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಭಗವಂತ ವಿಶ್ವಭೂತಾನಿ ತ್ರಿಪಾದಸ್ನಾಮದಂದಿವೆ ತ್ರಿಪಾದೋದ್ಭವದೈತ್ವರಜಾಂ ಪಾದೋಸ್ನೇಹಾಪವಾತ್ಮನಃ
सप्तमश्चरद्भवेः सप्तास्यासन्परिधयः सप्तसमिदकृताः देवायत्यक्तम् तन्मानाः अबद्धम् पुरुषम् वशम् तैयज्ञम् वरेशम् प्रोक्षन् पुरुषम् जातमकृतः तेन देवा अयजन्त साध्यार्षिष्ठये तस्माज्जिज्ञात् सर्वभूतः सम्रजम् पशोगस्तागश्चक्रेवायव्यान् आरण्यान् ग्राम्याश्चये तस्माज्जिज्ञात् सर्वभूतः रचस्सामानि जग्निरे छन्दागुंसजग्निरे तस्मात् यदस्तस्मादजायत तस्मादश्वाजायन्त एके च कल्पयन् मुखम् यमस्य को बाहो गावो रोपादाहुक्तेते ಕಮಲಾಕ್ಷಿ ಬೀಜವನ್ನು ಮಾತ್ರ ತಗೊಳ್ಳಿ ಕೈಗೆ. ನಿಮ್ಮ ಎಡಹಸ್ತದಲ್ಲಿ ತಗೊಳ್ಳಿ. ನಿಮ್ಮ ಬಲಹಸ್ತವನ್ನು ಅದರ ಮೇಲಿಡಿ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರಿಗೂ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು. ಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ, ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಆಗ್ಲಿಕ್ಕೋಸ್ಕರ ಕಮಲಾಕ್ಷಿ ಬೀಜವನ್ನ ನಿಮ್ಮ ಎಡಹಸ್ತದಲ್ಲಿ ಹಾಕೊಂಡು ಅದರ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಬಲಭಾಗ ತೊಡೆ ಮೇಲೆ ಇಟ್ಕೊಳ್ಳಿ. ಎಲ್ಲರೂ ಹೇಳಿ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ. ಈಗ ಹೇಳುವಂತಹ ಬೀಜಾಕ್ಷರಿ ಮಂತ್ರವನ್ನ ನಿಮ್ಮ ಸ್ವರ ಹೊರಗೆ ಬರಬಾರದು. ಅದನ್ನ 3 ಬಾರಿ ನಿಮ್ಮ ಮನಸ್ಸಲ್ಲೇ ಹೇಳಿಕೊಂಡು ಪುನಃ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಇದನ್ನ 11 ಸರ್ತಿ ಹೇಳ್ಕೊಳ್ಳಿ. ಹೇಳುವ ಬೀಜಾಕ್ಷರಿ 1 ಸರ್ತಿ ನಾನು ಹೇಳಿದ್ದನ್ನ ನಿಮ್ಮ ಮನಸ್ಸಲ್ಲೇ 3 ಬಾರಿ ಪಠನೆ ಮಾಡಬೇಕು. ಸೌಹು ಸೌಹು. ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ. ಈ ಬೀಜಾಕ್ಷರಿ ಮಂತ್ರವನ್ನ ಕಮಲಾಕ್ಷಿ ಬೀಜದಲ್ಲಿ 11 ದಿನ, ಇವತ್ತಿನಿಂದ ಪ್ರಾರಂಭವಾದಂತಹದ್ದು, ಇಲ್ಲಿಂದ 11 ದಿನ ಕಮಲಾಕ್ಷಿ ಬೀಜವನ್ನ ನಿಮ್ಮ ಕೈಲಿಟ್ಕೊಂಡು ಈ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೋಬೇಕು. ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಔದುಂಬರ, ಅಶ್ವತ್ಥ ಅಥವಾ ಬಿಳಿ ಎಕ್ಕದ ಎಲೆ ಇದು ಯಾವುದೂ ಸಿಗಲಿಲ್ಲ ಅಂದ್ರೆ ಒಂದು ವಿಳೆದೆಲೆ, ಇದನ್ನ 18 ದಿನ ಇದನ್ನ ಕಂಪಲ್ಸರಿ ಮಾಡಲೇಬೇಕು. ಎಲೆಯನ್ನ ತಂದು ಮೊದಲು ಶುದ್ಧಿ ಮಾಡಬೇಕು. ಎಲೆಯನ್ನ ಶುದ್ಧಿ ಮಾಡುವಂತ ಕ್ರಮ ಅರಿಶಿಣದ ನೀರಿನಿಂದಲೇ, ಅಂದ್ರೆ ಗಂಧ ತೆಗೆದಿರ್ತಕ್ಕಂಥ ಸ್ವಲ್ಪ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅದರಲ್ಲಿ ಎಲೆನ ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಮಾಡಿದ ನಂತರ ಅರಿಶಿಣದ ಕೊಂಬಿನ ಇನ್ನೊಂದು ತುದಿಯಿಂದ ಅದೇ ಗಂಧವನ್ನದ್ದುಕೊಂಡು ಎಲೆಯ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ, ಒಂದು ಸರ್ಕಲ್ ಹಾಕಿ, ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೀರಿ. ವೃತ್ತಾಕಾರದ ಮಧ್ಯದಲ್ಲಿ ನಕ್ಷತ್ರ. ಅಕಸ್ಮಾತ್ ನಿಮಗೆ ಈ ಅರಿಶಿಣ ಕೊಂಬಿನಿಂದ ಬರೀಲಿಕ್ಕಾಗಲಿಲ್ಲ ಅಂದ್ರೆ ತುಳಸಿ ಕಡ್ಡಿ ಅಥವಾ ದಾಳಿಂಬ್ರೆ ಕಡ್ಡಿ ಅಥವಾ ಔದುಂಬರದ ಕಡ್ಡಿ, ಔದುಂಬರ, ತುಳಸಿ, ದಾಳಿಂಬ್ರೆ ಈ 3ರಲ್ಲಿ ಯಾವುದಾದ್ರೂ ಒಂದು ಕಾಷ್ಟವನ್ನ, ಸಣ್ಣದಾದಂಥ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಅದನ್ನ ನೀವು ಈ ಒಂದು ತಂತ್ರವನ್ನು ಬರೆಯೋದಕ್ಕೆ ಉಪಯೋಗಿಸಬಹುದು. ಒಂದು ವೃತ್ತಾಕಾರದ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ನಕ್ಷತ್ರ ಬರೆದು ನಕ್ಷತ್ರದ ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೀರಿ. ಐಂ ಅಂತ ಬರೆದ ಆದ ನಂತರ ಒಂದು ಸ್ವಲ್ಪ ಒಣಗಿಸ್ಕೊಂಡು, ಅಂದ್ರೆ ಅದು ಪುನಃ ಕೈಗಂಟ್ಕೊಳ್ಬಾರದು. ನೀವು ಬರೆದಿರ್ತಕ್ಕಂಥದ್ದು ಭಿನ್ನ ಆಗಬಾರದು, ಕೈಗಂಟಬಾರದು. ಅದರ ಹಿಂಭಾಗದಲ್ಲಿ, ಎಲೆಯ ಹಿಂಭಾಗ, ಮುಂಭಾಗದಲ್ಲಿ ಬರೆದಿದ್ದೀರಿ, ಅದರ ಹಿಂಭಾಗದಲ್ಲಿ ಒಂದು ಸ್ಕ್ವಯರ್ ಹಾಕಿ, ಒಂದು ಬಾಕ್ಸ್ ಬರೀರಿ. ಬರೆದು ಅದನ್ನ ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಆ ಎಲೆಯನ್ನಿಡಿ. ಎಲೆಯ ಮೇಲೆ ಒಂದು ಶ್ರೀಫಲ, ಒಂದು ಏಲಕ್ಕಿ, ಜೊತೆಗೆ ಆ ಗಂಧ ತೆಗೆದಿರ್ತಕ್ಕಂಥದ್ದನ್ನ, ಆ ಗಂಧವನ್ನ, ಒಂದು ಶ್ವೇತವರ್ಣದ ಪುಷ್ಪವನ್ನ, ಬಿಳಿಯ ಬಣ್ಣದ ಹೂವಿಗೆ ಗಂಧವನ್ನದ್ದುಕೊಂಡು ಒಂದು ಶ್ರೀಫಲದ ಮೇಲೆ ಇಡಬೇಕು. ಇದಕ್ಕೆ 4 ದೀಪಗಳನ್ನು ಉಪಯೋಗಿಸಬೇಕು. 4 ದೀಪಗಳನ್ನು, ತಟ್ಟೆಯ 4 ಮೂಲೆಗೂ 4 ದೀಪವನ್ನು ಹಚ್ಚಬೇಕು.
ದಾರದಿಂದ ಮೊದಲನೇ ದಿನ ಮಾತ್ರ ಹಸಿ ದಾರದಿಂದ ಅದಕ್ಕೆ 3 ಪ್ರದಕ್ಷಿಣೆ ದಾರವನ್ನು ಕಟ್ಟಬೇಕು. ಮೊದಲನೇ ದಿವಸ ಕಟ್ಟಿದ್ರೆ ಪುನಃ ನೀವು 18 ದಿವಸ ಆದ ನಂತರ ಈ ದಾರವನ್ನು ತೆಗಿಬೇಕು. ಅಂದ್ರೆ ದಾರವನ್ನು ಆ ತಟ್ಟೆಗೆ ಸುತ್ತಿರ್ತಕ್ಕಂಥ ದಾರವನ್ನು ನಿಮ್ಮ ಹಸ್ತದಕ್ಕೆ ನಿಮ್ಮ ಕೈ ಕಟ್ಕೊಳ್ಬೇಕು ಸಾಧ್ಯವಾದರೆ. ಇಲ್ಲ ಅಂದ್ರೆ ಅದನ್ನು ದೇವರ ಹತ್ರ ಇಟ್ಟರೂ ಪರವಾಗಿಲ್ಲ, ಅದರ 18 ದಿವಸ ನಿಮ್ಮ ಪ್ರಾಂತ್ಯದಲ್ಲೇ ಇರಬೇಕು. ನಿಮ್ಮ ಪ್ರಾಂತ್ಯದಲ್ಲಿದ್ದಂಥ ಆ ದಾರವನ್ನು ಶ್ರೀಫಲಕ್ಕೆ ಕಟ್ಟಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ 18 ದಿನ ಆದಮೇಲೆ, 18 ದಿನದವರೆಗೂ ನಿಮ್ಮ ಮನೆ ಬಾಗಿಲಿಗೆ ಅದು ಕಟ್ಟೋದು ಬೇಡ. 18 ದಿನ ಆದಮೇಲೆ ಶ್ರೀಫಲವನ್ನ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಕಟ್ಟಬೇಕು. ಈ ಏಲಕ್ಕಿ ಮತ್ತು ಅರಿಶಿನ ಪ್ರತಿದಿನ ಶ್ರೀಫಲದ ಮೇಲೆ ಎಲೆಯನ್ನ ಪೂಜೆ ಮಾಡಿ, ಎಲೆ ಮೇಲೆ ನೀವು ಹೊಸದಾಗಿ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಯಂತ್ರವನ್ನು ಬರೆದಾದ ನಂತರ ಎಲೆಯನ್ನ ಅವತ್ತಿನ ದಿವಸ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ, ಅಂದ್ರೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂತಹ ಕಾಲ, ಆ ಚಂದ್ರ ಉದಯಿಸುವಂತಹ ಕಾಲದಲ್ಲಿ ಒಂದು ತಾಮ್ರ ತಂಬಿಗೆಯಲ್ಲಿ ನೀರು ಒಂದು ಲೋಟದಲ್ಲಾಗ್ಲಿ ತಾಮ್ರ ತಂಬಿಗೆಯಲ್ಲಾಗ್ಲಿ ನೀರನ್ನ ಇಟ್ಕೊಂಡು ಆ ನೀರಲ್ಲಿ ಎಲೆನ ಅದ್ದುಬಿಡಿ. ನೀವು ನೀರಿನಲ್ಲಿ ಈ ಎಲೆನ ಹಾಕಿದ್ರೆ ಆ ಹಾಕಿದ ತಕ್ಷಣವೇ ಎಲೆ ಮೇಲೆ ಇರ್ತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರೊಳಗಿರ್ತಕ್ಕಂಥ ಯಂತ್ರ ನೀರಿಗೆ ಹೋಗುತ್ತೆ. ಆ ನೀರನ್ನ ತುಳಸಿ ಗಿಡಕ್ಕೆ ಹಾಕಬೇಕಾಗತ್ತೆ. ಇದನ್ನ 18 ದಿನ ಕ್ರಮಬದ್ಧವಾಗಿ ಮಾಡಬೇಕು. 18 ದಿನ ಈ ಅನುಷ್ಠಾನ ಮಾಡುವಾಗ ನಮ್ಮ ಆಹಾರದ ಪದ್ಧತಿಗಳೇನಪ್ಪ ಅನ್ನೋದೊಂದು ಚಿಂತನೆ ಶುರುವಾಗತ್ತೆ ಅಲ್ವಾ? ಆಹಾರದ ಪದ್ಧತಿಗಳ ಬಗ್ಗೆನೂ ಒಂದು ಚಿಂತನೆ ಇದೆ. ಆಹಾರದ ಪದ್ಧತಿ ಬಗ್ಗೆ ಚಿಂತನೆ ಮಾಡೋದಾದ್ರೆ ಬೆಳಿಗ್ಗೆನ ಅನುಷ್ಠಾನವನ್ನು ಮಾತ್ರ ನೀವು ಕ್ರಮವಾಗಿ ಮಾಡಬೇಕು, ದೇವರ ಮನೆಯಲ್ಲಿ ಮಾಡಬೇಕು. ಅದಾದ್ಮೇಲೆ ನಿಮಗೆ ಸಂಬಂಧಪಟ್ಟ ವಿಚಾರ. ನಿಮ್ಮ ಆಹಾರಕ್ಕೆ ನಾವು ಮಧ್ಯದಲ್ಲಿ ಬರೋಲ್ಲ, ನಿಮ್ಮ ಇಷ್ಟದ ಪ್ರಕಾರ ಆಹಾರ ತಗೊಳ್ಳಿ. ಆದರೆ 18 ದಿವಸ ಮಾತ್ರ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಈ ಅನುಷ್ಠಾನವನ್ನು ಮಾಡಲೇಬೇಕು. 18 ದಿನ ಆದಮೇಲೆ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಕಟ್ಟಬೇಕು. ಆ ಒಂದು ಏಲಕ್ಕಿನ 18ನೇ ದಿವಸ ಆದ ನಂತರ 19ನೇ ದಿವಸ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಅದನ್ನ ಒಂದಿಷ್ಟು ಪಾನಕಕ್ಕೆ ಸಕ್ಕರೆನೋ ಬೆಲ್ಲನೋ ಹಾಕಿ ಪಾನಕ ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರೋ ಮಕ್ಕಳಿಗೆ 9 ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಒಬ್ಬರಾಗ್ಲಿ ಇಬ್ಬರಾಗ್ಲಿ 5 ಜನ ಆಗ್ಲಿ ಅವ್ರಿಗೊಂದಿಷ್ಟು ಪಾನಕ ಮಾಡಿ ಕೊಡಿ. ಆಗ ನೀವು ಮಾಡುವಂತಹ ಈ ಒಂದು ಪೂಜಾನುಷ್ಠಾನ, ಶ್ರೀಫಲದ ಅನುಷ್ಠಾನ, ಆ ಶ್ರೀಫಲದಿಂದ ಸಿಗುವಂತಹ ಸೌಲಭ್ಯ ಸಾಕಷ್ಟು ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಈ ಶ್ರೀಫಲ ಇದೊಂದು ಅದ್ಭುತವಾದಂತಹ ವನಸಿರಿ. ಈ ವನಸಿರಿ ಶ್ರೀಫಲದಿಂದ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳು ದೂರ ಆಗುತ್ತೆ. ವಾಸ್ತುಗೃಹದಲ್ಲಿ ತಂತ್ರಸಾರ ಅಂತಕ್ಕಂಥದ್ದಿದ್ರೆ ತಂತ್ರಸಾರ ದೂರ ಆಗುತ್ತೆ. ಹೃದಯ ಸಂಬಂಧಪಟ್ಟ ಕಾಯಿಲೆ ಹೇಗೆ ದೂರ ಮಾಡ್ಕೋಬಹುದಪ್ಪ ಅಂದ್ರೆ ಇದನ್ನ 18 ದಿನ ಆದಮೇಲೆ ಅಂತಹ ಸಮಸ್ಯೆಗಳಿರ್ತಕ್ಕಂಥ ವಾಸ್ತುಗೃಹದಲ್ಲಿ ಈ ಶ್ರೀಫಲವನ್ನ ನೀರಿಗೆ ಹಾಕಿ ಅರ್ಧ ಗಂಟೆ ಮಾತ್ರ ನೀರಲ್ಲಿಟ್ಟು ಅನಂತರ ಆ ನೀರನ್ನ ಶೋಧಿಸಿಕೊಂಡು ನೀವು ಕುಡಿದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದಷ್ಟು ಕಲ್ಮಶಗಳು ದೂರ ಆಗುತ್ತೆ. ಇದು ಪರೀಕ್ಷೆ ಮಾಡಿ ನೋಡಿ. ಯಾಕೆಂದ್ರೆ ಈ ವನಸಿರಿಗಳಿಗೆ ಅಂಥ ಒಂದು ಚೈತನ್ಯ. ಇದನ್ನ ಬರೀ 3 ದಿವಸ ಮಾಡಿದ್ರೆ ಸಾಕು, ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇದಲ್ಲದಿರ ವಾಸ್ತುಗೃಹದಲ್ಲಿ ಇರ್ತಕ್ಕಂಥದ್ದು 4 ಜನ 4 ದಿಕ್ಕಲ್ಲಿದ್ದೀವಿ, ಒಬ್ರಿಗೊಬ್ರು ಮಾತಾಡಕೊಳ್ತಾ ಇಲ್ಲ, ಮಾತಾಡ್ಲಿಕ್ಕೂ ಸಹಿತ ನಮಗೆ ಸಮಾಧಾನ ಇಲ್ಲ, ಅದಕ್ಕಿಂತ ಹೆಚ್ಚಿನಾಗಿ ವ್ಯಾಜ್ಯಗಳು ಜಾಸ್ತಿ ಆಗ್ತಿದೆ ಅಂದಾಗ ಹಾಗೂ ಸಹಿತ ಇದೇ ಶ್ರೀಫಲವನ್ನ ಆ ಶ್ರೀಫಲವನ್ನ ಎಲ್ಲಿ ಪೂಜಿಸ್ತಿರ್ತೀರೋ ಅದೇ ಸಾನ್ನಿಧ್ಯದಲ್ಲಿ ಎಳ್ಳೆಣ್ಣೆಯಿಂದ ಒಂದು ದೀಪವನ್ನು ಹಚ್ಚಿ, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಶ್ರೀಫಲವನ್ನಿಟ್ಟು ಅದಕ್ಕೆ ಕೆಂಪು ಕಲ್ ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ನೈವೇದ್ಯವನ್ನು ಮಾಡಿ ಆ ನೈವೇದ್ಯ ಆಗಿರ್ತಕ್ಕಂತಹ ಬೆಲ್ಲ ಅಥವಾ ಕೆಂಪು ಕಲ್ ಸಕ್ಕರೆಯನ್ನು ನೀರಲ್ಲಿ ಕಲಸಿ ಅದನ್ನ ತುಳಸಿ ಗಿಡಕ್ಕಾಗ್ಲಿ ಬಿಳಿ ಎಕ್ಕದ ಗಿಡಕ್ಕಾಗ್ಲಿ ಹಾಕಿದ್ರೆ ಈ ವ್ಯಾಜ್ಯ ಕದನ ಗಲಾಟೆ ಅಂತಕ್ಕಂಥದ್ದು ಅದು ದೂರ ಆಗುತ್ತೆ. ಇಂತಹ ಒಂದು ವೈಶಿಷ್ಟ್ಯತೆ ಈ ಶ್ರೀಫಲದಲ್ಲಿದೆ. ಈ ಶ್ರೀಫಲವನ್ನ 18 ದಿನ ನೀವು ಅನುಷ್ಠಾನ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅರಿಶಿನ ಕೊಂಬು ಗಂಧ ಪ್ರತಿದಿನ ತೆಗಿಬೇಕು, ಅದು 18 ದಿವಸಕ್ಕೆ ಆಗಬೇಕು. ಅರಿಶಿನ ಕೊಂಬು ಇದೆ ಅಂತ ಜಾಸ್ತಿ ಗಂಧನೂ ತೆಗಿಬಾರದು, 18 ದಿವಸಕ್ಕೆ ಉಪಯೋಗಿಸ್ಕೋಬೇಕು ಅದನ್ನ. ಹಾಗೆ ಏಲಕ್ಕಿ 18 ದಿವಸ ಆದ್ಮೇಲೆ ಅದನ್ನು ಮಕ್ಕಳಿಗೆ ವಿನಿಯೋಗ ಮಾಡಬೇಕು. ಆ ಅರಿಶಿನ ಪ್ರತಿ ದಿವಸ ಅನುಷ್ಠಾನಕ್ಕೆ ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಬೇಕು. ಇನ್ನು ಮುಖ್ಯವಾಗಿ ಅದರಲ್ಲಿರ್ತಕ್ಕಂಥ ಕುಂಕುಮ, ಅದನ್ನ ಪೂಜಾ ಸಮಯದಲ್ಲಿ ಅದನ್ನು ಹಣೆಗಿಟ್ಕೊಳ್ಳುವಂಥದ್ದು. ಇದಿಷ್ಟು ನಾವು ನಿಮಗೆ ಕೊಟ್ಟಿರ್ತಕ್ಕಂತಹ ವಸ್ತುಗಳು, ಅದನ್ನು ಉಪಯೋಗಿಸುವಂತಹ ರೀತಿ. ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಈಗ ಶ್ರೀ ಸೂಕ್ತ ಆಗಿದೆ, ಶಿವನಿಗೆ ಒಂದು ಅಷ್ಟೋತ್ರ ಮಾಡೋಣ. ಒಂದು ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಶಿವಾಷ್ಟೋತ್ರ ಮಾಡಿ ಸ್ವಾಮಿಗೆ ಧೂಪದೀಪ ನೈವೇದ್ಯ, ನೀವು ಮಾಡಬೇಕಾಗಿರ್ತಕ್ಕಂಥ ಆರತಿ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ,
ಶಶಿಶೇಖರಾಯ ನಮಃ ಕವರ್ಧಿನೇ ನಮಃ ನೀಲಲೋಹಿತಾಯ ನಮಃ ಖಡ್ಗಪಾಣಿನೇ ನಮಃ ಅಂಬಿಕಾಸುಧಾಯ ನಮಃ ಮಹೇಶ್ವರಾಯ ನಮಃ ವಿಶ್ವೇಶ್ವರಾಯ ನಮಃ ಮಹಾರುದ್ರಾಯ ನಮಃ ಕೈಲಾಸವಾಸನೇ ನಮಃ ಕಠೋರಾಯ ನಮಃ ಶಿವ ಶಿವ ಮಹಾದೇವ ಶಂಭೋ ಮಹಾದೇವ ಗಂಗಾಧರಾಯ ನಮಃ ಲಲಾಟಾಕ್ಷರಾಯ ನಮಃ ಕಾಲಕಾಲಾಯ ನಮಃ ಉಪಾಲಿಧಯೇ ನಮಃ ಹೇಮಾಯ ನಮಃ ಪುರುಷೋತ್ತಾಯ ನಮಃ ಭಗವಾನಯೇ ನಮಃ ಜಟಾಧರಾಯ ನಮಃ ಕೈಲಾಸವಾಸಿನೇ ನಮಃ ಕವಚಿನೇ ನಮಃ ಕಠೋರಾಯ ನಮಃ ತ್ರಿಪುರಾಂತಕಾಯ ನಮಃ ಶ್ರೀಕಾಯ ನಮಃ ಓಂ ಭಗವಧ್ವಜಾಯ ನಮಃ जय जय शिव शंभो जय जय शिव शंभो महादेव शंभो महादेव शंभो हर हर महादेव शंभो महादेव शंभो शिव शिव महादेव शंभो महादेव शंभो शिव महादेव शंभो महादेव शंभो जय जय शिव 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 शंभो महादेव शंभो महादेव शंभो हर हर महादेव शंभो महादेव शंभो शिव शिव महादेव शंभो महादेव शंभो शिव शिव महादेव शंभो महादेव शंभो जय जय शिव शंभो जय जय शिव शंभो जय जय शिव शंभो जय जय शिव शंभो महादेव शंभो महादेव शंभो हर हर महादेव शंभो महादेव शंभो शिव शिव महादेव शंभो महादेव शंभो शिव महादेव शंभो महादेव शंभो जय जय शिव 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 शंभो ಮಹಾವಿಷ್ಣು ಆರಾಧನೆ, ಶಿವಾರಾಧನೆ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ನೀವು ಇವತ್ತಿನ ದಿವಸ ಹೇಳಿರುವಂತಹ ಈ ತಂತ್ರಸಾರವನ್ನ ನಾಳೆನೇ ಪ್ರಾರಂಭ ಮಾಡಿದ್ರೆ ಅದರ ಕಾರ್ಯಸಿದ್ಧಿ ಮತ್ತಷ್ಟು ಅಭಿವೃದ್ಧಿಯಾಗತ್ತೆ. ಹಾಗೆ
ಇಲ್ಲಿಂದ ನೀವು 18 ದಿವಸಗಳ ಕಾಲ ಮಾಡುವಂತಹ ಅನುಷ್ಠಾನದಲ್ಲಿ ಪ್ರತಿನಿತ್ಯದ ಕಾಯಕವನ್ನ ಒಂದಿಷ್ಟು ಸಮಯ ಅಂತ ನೀವು ಅದನ್ನ ಇಟ್ಕೊಂಡು ವ್ಯವಸ್ಥೆ ಮಾಡತಕ್ಕಂಥದ್ದು ಒಂದು ವಿಶೇಷ. ಹಾಗೆ ಈ ದೀಪವನ್ನು ಏನ್ ಮಾಡಬೇಕು, ದೀಪವನ್ನು ಎಲ್ಲಿಡಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿರುತ್ತೆ. ಈಗ ಸಾಧ್ಯವಾದರೆ ದೀಪವನ್ನ ಹಾಗೆ ತಟ್ಟೆ ಸಮೇತ ಜೋಪಾನವಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ ಆ ದೀಪವನ್ನಿಟ್ಟು ಮನೆ ಒಳಗಡೆ ಹೋಗಬೇಕಾದ್ರೆ ಫಸ್ಟ್ ಒಂದು ಅರಿಶಿನ ಕುಂಕುಮವನ್ನ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಅರಿಶಿನ ಕುಂಕುಮ ಪೂಜೆ ಮಾಡಿ ತದನಂತರ ನಿಮ್ಮ ಮನೆಗೆ ಹೋಗೋದು ಕರೆಕ್ಟು. ಯಾಕೆಂದ್ರೆ ದೂರ ಭಾರ ಹೊರಡಬೇಕಾಗಿದ್ದು ಬಸ್ಸಲ್ಲಿ ಹೊರಡುವಂಥವ್ರು, ವೆಹಿಕಲ್ ಹೊರಡುವಂಥವ್ರಿಗೆ ಕಷ್ಟವಾಗುತ್ತೆ ಅಂದ್ರೆ ದೀಪವನ್ನ ಇಲ್ಲೆಲ್ಲಾದ್ರೂ ಒಂದು ಜಾಗದಲ್ಲಿ ಯಾರಿಗೂ ತೊಂದರೆ ಆಗದಂತ ಸ್ಥಳದಲ್ಲಿ ಒಂದು ಮೂಲೆಯಲ್ಲಿ ದೀಪವನ್ನಿಡಿ. ದೀಪವನ್ನ ಸಾಧ್ಯವಾದಷ್ಟು ಮನೆಗೆ ತಗೊಂಡೋಗುವಂಥದ್ದು ಕರೆಕ್ಟು. ಅಕಸ್ಮಾತ್ ಮಾರ್ಗ ಮಧ್ಯದಲ್ಲಿ ಗಾಳಿ ಏನಪ್ಪಾ ಅಂದ್ರೆ ಮನೆಗೋಗಿ ಪುನಃ ದೀಪ ಹಚ್ಚಬಹುದು, ದೋಷ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲಾ ವಿಚಾರಗಳು ತಿಳ್ಕೊಂಡ್ರು ಏನೋ ಒಂದು ಸಂದೇಹ ಸಂಶಯ ಇರುತ್ತೆ. ಅದಕ್ಕಾಗಿ ಇವತ್ತಂತೂ ಬಹಳ ಅಚ್ಚುಕಟ್ಟಾದಂತಹ ಅನುಷ್ಠಾನವನ್ನು ಮಾಡಿದ್ದೀರಿ. ಹಾಗೆ ಈ ಅನುಷ್ಠಾನದ ಫಲದಿಂದ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಬಹಳ ಒಳ್ಳೆ ಕಾರ್ಯಕ್ರಮವಾಗಿ ಒಳ್ಳೆಯ ಒಂದು ಮನಸ್ಸಿಗೆ ಎಲ್ಲರಿಗೂ ಸಹಿತ ಆನಂದವನ್ನು ಉಂಟು ಮಾಡುವಂತಹ, ಸಂಕಷ್ಟಗಳು ದೂರ ಮಾಡುವಂತಹ ಈ ಕೈಂಕರ್ಯ ನಿಮ್ಮೆಲ್ಲರಿಗೂ ಮನೋಕಾಮನೆಗಳ ಸಿದ್ಧಿಯಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಶಿವನಿಗೆ ಶ್ರದ್ಧೆಯಿಂದ ಒಮ್ಮೆ ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಿವಾಯ ಅಂತಕ್ಕಂಥ ಆ ಶಿವಮಂತ್ರವನ್ನ 11 ಬಾರಿ ಹೇಳೋಣ. ಸಾಧ್ಯವಾದರೆ, ಆಯಾಸ ಆಗದಿದ್ರೆ, ಸುಸ್ತಿಲ್ಲ ಅಂದ್ರೆ ನಿಮ್ಮ ಕೈಗಳ ಮೇಲೆ ಎತ್ತಿ, ಎರಡೂ ಕೈ ಎತ್ತಿ, ಒಂದು ಬೇಡ, ಒಂದು ಮನೇಲಿ ಬಿಡಿ, ಇನ್ನೊಂದು ಇಲ್ಲಿ ಇರುತ್ತೆ. ಅದಕ್ಕೋಸ್ಕರ ಎರಡೂ ಕೈ ಮೇಲೆ ಎತ್ತಿ ಬಾರ್ಸೆ 11 ಸತಿ ಜೋರಾಗಿ ಚಪ್ಪಾಳೆನ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನೀವು ಬಾರಿಸ್ತಿರ್ತಕ್ಕಂಥ ಈ ಚಪ್ಪಾಳೆ ಘಟಸರ್ಪಗಳೆದ್ದು ಓಡಾಡುವಂತಹ ರೀತಿಯಲ್ಲಿದೆ. ಘಟಸರ್ಪಗಳೆದ್ದು ಓಡಾಡುವಂತ, ಏಕೆಂದ್ರೆ ಕೈಲಾಸದಲ್ಲಿ ಕೈಲಾಸನಾಥನಾದಂತ ಸಾಂಬ ಸದಾಶಿವನಿಗೆ, ಸರ್ಪಾಂಬರಧರನಿಗೆ ಹೇಗೆ ಸರ್ಪಗಳನ್ನು ನೋಡ್ತಾ ಇದ್ದೀವೋ ಹಾಗೆ ಸರ್ಪ ನಾಟ್ಯವಾಡುವಂತ ರೀತಿ ಇಲ್ಲಿ ನಿಮ್ಮ ಹಸ್ತಗಳಿದೆ. ಬಾರಿಸಿ ಜೋರ ಚಪ್ಪಾಳೆನ. ಓಂ ನಮಃ ಶಿವಾಯ ಹೇಳಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಮಸ್ತೆ ಗುರುಜಿ. ಹೇಳ್ತಾಯಿ. ಗುರುಜಿ, ನಾನು ಜಾಬ್ ಬಗ್ಗೆ ಕೇಳ್ಬೇಕು. ಜಾಬ್ ಬಗ್ಗೆ ಪಕ್ಕದಲ್ಲಿ ಶಾಸಕರಿದ್ದಾರೆ. ಜಾಬ್ ಬಗ್ಗೆ ಧ್ವನಿ ಎತ್ತಿದ್ದೀರಿ. ಏನು ಓದಿದೆ ತಾಯಿ? ಬಿ ಇಂಜಿನಿಯರಿಂಗ್. ಈಗ ಪ್ರಯತ್ನ ಪಡ್ತಾ ಇದೆಯಾ? ನಾನು ಒಂದು ಜಾಬ್ ಮಾಡ್ತಾ ಇದ್ದೇನೆ. ಹಾ. ನಿನ್ನ ಉದ್ದೇಶ, ನಿನ್ನ ಅಪೇಕ್ಷೆ ಸರ್ಕಾರಿ ಹುದ್ದೆ ಅಂತನಾ? ಒಳ್ಳೆ ಉದ್ಯೋಗ ಸಿಕ್ಕಿದ್ರೆ ಸಾಕು ಅಂತ. ಖಂಡಿತ ಅನುಕೂಲ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನೇನು ಅಂದುಕೊಂಡಿದ್ಯಾ ಅದನ್ನು ಸಾಧನೆ ಮಾಡ್ತೀಯ. ಬಹುಶಃ ನಿನ್ನ ಅಪೇಕ್ಷೆಯಂತೆ ನಿನಗೊಂದು ಒಳ್ಳೆ ಉದ್ಯೋಗ ಅನುಕೂಲ ಆಗಿ ನಿನ್ನ ಪರಿವಾರದಲ್ಲಿ ನಿನ್ನ ಉದ್ಯೋಗದಿಂದ ನಿಮ್ಮನೆಯವರು ಬೆಳಕನ್ನು ಕಾಣಬೇಕಾದ್ರೆ ಇನ್ನ ನೀನು 3 ತಿಂಗಳು ಕಾಯಬೇಕು. ಈ 3 ತಿಂಗಳು ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ನೀನು ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬೊಗ್ಸುವಂಥದ್ದಾಗಿದೆ ಪರಿಸ್ಥಿತಿ. ಅದರಿಂದ ಈಗ ಅಂತಹ ಒಂದು ಒಳ್ಳೆ ಸಮಯ ಅಲ್ಲ. ಈ 3 ತಿಂಗಳು ಕಳೆದ್ರೆ ನಿನ್ನ ಸ್ವರತರಂಗಕ್ಕೆ ಸಾಕಷ್ಟು ಶಕ್ತಿ ಇರುತ್ತೆ. ಅಲ್ಲಿಂದ ಆಚೆಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗೆ ಈಗ ನೀನು ಮಾಡುವಂತಹ ಈ ಶ್ರೀಫಲದ ಅನುಷ್ಠಾನದಿಂದ ನೀನು ಶೀಘ್ರವಾಗಿ ಕಾರ್ಯವನ್ನು ಸಿದ್ಧಿಪಡಿಸ್ಕೋಬಹುದು. ಒಳ್ಳೇದಾಗ್ಲಿ ತಾಯಿ. ಹಲೋ ಗುರುಜಿ. ಹೇಳಮ್ಮ. ನಮ್ಮ ಮಗಳದ ಬಗ್ಗೆ ಕೇಳ್ಬೇಕು ಗುರುಜಿ. ಹೇಳಮ್ಮ. ನನ್ನ ಮಗಳು ಓಡಾಡೋಲ್ಲ, ಏನೂ ಇಲ್ಲ ಗುರುಜಿ. 7 ವರ್ಷ ಗುರುಜಿ. ಒಂದು ಅರ್ಥ ಮಾಡ್ಕೋ, ನಿನ್ನ ಮಗು ಓಡಾಡೋದಿಲ್ಲ. ಯಾಕೆ ಅಂದ್ರೆ ನಿನ್ನ ಮಗುವಿಗೆ ಸೊಂಟದಲ್ಲಿ ಶಕ್ತಿ ಇಲ್ಲ. ಇದು ಸಾರ್ವತ್ರಿಕವಾಗಿ ಇಂತಹ ಪರಿಸ್ಥಿತಿ ಯಾಕಾಗುತ್ತೆ ಅಂದ್ರೆ ಸಂಬಂಧದಲ್ಲಿ ಮದುವೆ ಆದ್ರೆ ಹುಟ್ಟೋ ಮಕ್ಕಳಿಗೆ ಈ ಪನಿಷ್ಮೆಂಟ್ ಇರುತ್ತೆ. ನಿಮ್ದು ಸಂಬಂಧದಲ್ಲಿ ಮದುವೆನ ತಾಯಿ? ಅಮ್ಮ ಆಗ್ಬೇಕು, ನಿಮ್ಮ ಮಾವ ಆಗ್ಬೇಕು. ಬಹುಶಃ ನಾನು ಈ ಮಾಧ್ಯಮಕ್ಕೆ ಬಂದು 13ರಿಂದ 15 ವರ್ಷ ಆಯ್ತೇನೋ. ಇದುವರೆಗೆ ಅದೆಷ್ಟು 1000 ಸತಿ ಹೇಳಿದ್ದೇನೋ ಈ ವಿಚಾರವನ್ನ. ಆದರೂ ಇನ್ನೂ ಇವತ್ತಿಗೂ ನಮ್ಮಲ್ಲಿ ಜನ ಏನಪ್ಪಾ ಅಂದ್ರೆ ಒಂದಿಷ್ಟು ಎಲ್ಲೋ ಅಲ್ಪ ಸ್ವಲ್ಪ ಆಸ್ತಿ ಇರುತ್ತೆ, ಆಸ್ತಿ ಪಕ್ಕದ ಮನೆಗೆ ಹೋಗ್ಬಿಡುತ್ತೆ ಅಂತ ಅಲ್ಲಿಂದಲ್ಲೇ ಸುತ್ಕೊಳ್ಳೋದು. ಹೀಗೆ ಮಾಡಿ ಮಾಡಿ ಹುಟ್ಟೋ ಮಕ್ಕಳು ನೋಡಿ ಈ ತರಹ ಅಚಾತುರ್ಯ. ಈಗ ಆ ಮಗುಗೆ 7 ವರ್ಷ ಇಲ್ಲಿವರೆಗೂ ಅದರ ಸೇವೆಗಳೆಲ್ಲ ಮಾಡಿದ್ಯಾ. ಇನ್ನು ಆ ಮಗುದ್ರ ಜೀವನ, ಅದು ಒಂದು ಹೆಣ್ಣು ಮಗು, ನಾಳೆ ಅದ್ರ ಬದುಕೇನು, ಅದ್ರ ಕಷ್ಟ ಎಷ್ಟಿದೆ. ಇದು ಬೇಗ ಗುಣ ಆಗುವಂಥದ್ದಲ್ಲ.
ಇದಕ್ಕೆ ವೈದ್ಯಕೀಯದಲ್ಲೂ ಇನ್ನೂ ಸರಿಯಾದ ರೀತಿ ಔಷಧಿಗಳು ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಆದರೆ ನಮ್ಮ ಜನ ತಿಳ್ಕೊಳ್ಬೇಕು, ಬುದ್ಧಿವಂತರಾಗಬೇಕು. ಇನ್ನು ಮುಂದಾದರೂ ಸಂಬಂಧದಲ್ಲಿ ಮದುವೆ ಆಗೋದನ್ನು ನಿಲ್ಲಿಸಬೇಕು. ಆದರೆ ಮಗುಗೆ ಅನುಕೂಲ ಆಗಲಿಕ್ಕೆ ನೋಡಮ್ಮ, ಇದಕ್ಕೆ ಫಿಸಿಯೋಥೆರಪಿ ಅಂತ ಒಂದಿದೆ. ಸ್ವಲ್ಪ ಫಿಸಿಯೋಥೆರಪಿನ ಮಾಡಿಸಿದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು. ಅದು ಬಿಟ್ಟರೆ ಇದಕ್ಕೆ ಬೇರೆ ಯಾವ ಔಷಧಿಗಳೂ ಇನ್ನೂ ಬಂದಿಲ್ಲ. ಮೆಡಿಕಲಲ್ಲೂ ಇಲ್ಲ, ನಮ್ಮ ಧರ್ಮಶಾಸ್ತ್ರ ಪ್ರಕಾರ ಈ ಏನು ಆಯುರ್ವೇದಿಕ್ ನಾವೇನು ಹೇಳ್ತಿದ್ದೀವಿ ಗಿಡಮೂಲಿಕೆಗಳು, ಇದರಲ್ಲೂ ಸ್ವಲ್ಪ ಕಷ್ಟವೇ. ನಿನ್ನ ಮನಸ್ಸು ಸಮಾಧಾನಕ್ಕೆ ಏನಾದ್ರು ನಾನು ಪರಿಹಾರ ಹೇಳ್ಬೋದು, ಅಷ್ಟು ಬಿಟ್ಟರೆ ಇದು ಗ್ಯಾರಂಟಿ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನನಗೆ ಮದ್ವೆಗೆ 6 ವರ್ಷ ಆಯ್ತು, ಮಕ್ಳಿಲ್ಲ, ಏನ್ ಸಮಸ್ಯೆ? ಇತ್ತೀಚೆಗೆ ಮದುವೆ ಆಗ್ತಿರ್ತಕ್ಕಂತಹ ನವದಂಪತಿಗಳಿಗೆ ಈ ಮದುವೆಯಾಗಿ ಮಕ್ಕಳಾಗಿಲ್ಲ ಅನ್ನೋದೇ ಒಂದು ದೊಡ್ಡ ಶಾಪವಾಗಿ ಮಾರ್ಪಡ್ತಿದೆ. ಕಾರಣ ನಾವು ತಿನ್ನುವಂಥ ಆಹಾರ, ನಮ್ಮ ರೀತಿ ನೀತಿ, ನಮ್ಮ ಬದುಕು ಎಲ್ಲವೂ ಅದಕ್ಕೆ ಕಾರಣೀಭೂತರಾಗ್ತಾ ಇದ್ದೀವಿ. ಜೊತೆಗೆ ನಮ್ಮ ದಿನನಿತ್ಯದ ಕೈಂಕರ್ಯಗಳಿದೆಯಲ್ಲ, ಅದು ಸಹಿತ ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗುತ್ತೆ. ನೀನೇನು ಭಯಪಡೋ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ಅನುಕೂಲ ಆಗುತ್ತೆ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಗುರುಜಿ ಎಲ್ಲೋದ್ರು ಹಂಗೆ ಹೇಳ್ತಾರೆ ಗುರುಜಿ, ಆಗುತ್ತೆ ಆಗುತ್ತೆ ಅಂತ. ಯಾವಾಗಂತ ಗೊತ್ತಿಲ್ಲ ಗುರುಜಿ. ತಾಯಿ, ನಿನಗಾಗೇ ಆಗತ್ತೆ, ನಾನು ಭರವಸೆ ಕೊಡ್ತಿದ್ದೇನೆ. ಹೇಗೆ ಅಂತಂದ್ರೆ, ನಿನ್ನ ಎಡಭಾಗದ ಸೊಂಟದ ಮೇಲೆ ಒಂದು ಹುಟ್ಟು ಮಚ್ಚೆ ಇರೋದು ಕನ್ಫರ್ಮಾ? ಹೌದು ಅಲ್ವೋ? ಹೇಳು ತಾಯಿ, ಮೈಕು. ಹೌದು ಗುರುಜಿ. ಮತ್ತೆ ಹಾಗಿದ್ಮೇಲೆ ಈಗ ನಾನು ಹೇಳುವಂತ ಮಾತು ಇದು ಸ್ಪಷ್ಟವಾದ ಸತ್ಯವೇ. ನಿನಗೆ ಸಂತಾನ ಆಗತ್ತೆ, ಧೈರ್ಯವಾಗಿರು. ಆದರೆ ಸಾಧ್ಯವಾದರೆ ದಂಪತಿಗಳಿಬ್ಬರೂ ಸಹಿತ ಒಂದ್ಸತಿ ಕಣ್ಣರೇಖೆಯನ್ನು ಫೋಟೋ ಕಳಿಸ್ಕೊಡಿ, ಅಥವಾ ಯಾರಾದ್ರೂ ಸರಿಯಾದಂಥ ವೈದ್ಯರ ಸಲಹೆ ಒಂದ್ಸತಿ ತಗೊಳ್ಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ತಗೊಂಡಿದ್ದೀನಿ ಗುರುಜಿ, ಏನಂತಾರೆ ನಾರ್ಮಲ್ ಆಗಿದೆ, ಆಗುತ್ತೆ ಆಗುತ್ತೆ ಅಂತಾರೆ. ನಾನು ಹೇಳೋದು ನಿನ್ನ ಸ್ವರತರಂಗ ಪ್ರಕಾರ ನಿನಗಂತೂ ಯಾವುದೇ ಸಮಸ್ಯೆ ಇಲ್ಲ, ನಿನ್ನ ಗರ್ಭದಲ್ಲಿ ಯಾವುದೇ ದೋಷ ಇಲ್ಲ. ಅದಕ್ಕಾಗಿ ನಿನ್ನ ದೇಹದ ಮೇಲಿರ್ತಕ್ಕಂಥ ಹುಟ್ಟು ಮಚ್ಚೆಗಳು ಆಧಾರವಾಗಿದೆ. ಹಾಗಿದ್ದ ಮೇಲೆ ಇನ್ನು ನೀನು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದು ನಾನು ಹೇಳಿದ್ದೇನೆ. ಸೂಕ್ಷ್ಮ, ಅದನ್ನ ಅರ್ಥ ಮಾಡ್ಕೊ. ಒಳ್ಳೇದಾಗಲಿ. ಸರಿ ಗುರುಜಿ. ನಮ್ಮ ದೇಶದಲ್ಲಿ ಪರಕೀಯರು ಯಾವಾಗ ತೊಲಗ್ತಾರೆ, ಶಾಂತಿ ಯಾವಾಗ ಸಿಗುತ್ತೆ, ನಮ್ಮ ಹಿಂದೂ ಧರ್ಮಕ್ಕೆ ಯಾವಾಗ ಸಿಗುತ್ತೆ ಶಾಂತಿ? ಶಾಂತಿ ಸಿಗಬೇಕು, ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಬೇಕು ನೀವು. ತುಂಬ ಒಳ್ಳೆ ಪ್ರಶ್ನೆ. ನೋಡಿ, ಇನ್ನು ನಿನ್ನೆ ಮೊನ್ನೆ ಕಣ್ಣು ಬಿಟ್ಟಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಹೌದು ಸ್ವಾಮಿ, ಪಾಕಿಸ್ತಾನಕ್ಕೆ ಜೈಕಾರ ಹೇಳ್ತಾಳೆ. ಹೌದು. ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಭಾರತ ದೇಶ? ಎಷ್ಟು ಆ ಜನ್ಮ ಕೊಟ್ಟ ತಂದೆ ತಾಯಿ ಅವರು ಆ ಸಂಸ್ಕಾರದ ಫಲವನ್ನ ಮಕ್ಕಳು ಕಲಿಸದಿರೋದ್ರಿಂದ ತಾನೇ ಇವತ್ತು ಮಕ್ಕಳು ದಾರಿ ತಪ್ಪಿರ್ತಕ್ಕಂಥದ್ದು. ಮೊದಲು ನಮ್ಮಲ್ಲಿ ನಮ್ಮ ಮನೆ ಮಕ್ಕಳಿಗೆ ಸಂಸ್ಕಾರದ ಅರಿವು ಮೂಡಿಸ್ಬೇಕು. ನಾವು ಸಂಸ್ಕಾರದ ಅರಿವು ಮೂಡಿಸಿದ್ರೆ ನಮ್ಮ ಭಾರತ ದೇಶ ಯಾವತ್ತಿಗೂ ನಾವು ಇನ್ನೊಬ್ಬರ ತಲೆ ಬಗ್ಗಿಸ್ಬೇಕಾದಿಲ್ಲ. ಭಾರತಾಂಬೆಯ ಮಡಿಲಲ್ಲಿರ್ತಕ್ಕಂಥ ನಾವು ನೀವೆಲ್ಲರೂ ಕ್ಷೇಮವೇ. ಆದ್ರೆ ಆ ಸಂಸ್ಕೃತಿ ಸಂಪ್ರದಾಯ ನಾವು ಮನೆ ಮಕ್ಕಳಿಗೆ ಹೇಳಿಲ್ಲ ಅಂದ್ರೆ ಈ ಪ್ರಕಾರವಾಗಿ ದಾರಿ ತಪ್ಪಿ ಹೋಗೋದು ಸಹಜ. ಏನು ಭಯ ಪಡಬೇಡ ತಾಯಿ. ಅಂತಹ 100 ಹುಳುಗಳು ಎದ್ದು ನಿಂತ್ಕೊಂಡ್ರು ನಮ್ಮ ಧರ್ಮ ಏನೂ ಆಗುದಿಲ್ಲ. ಈ ಧರ್ಮಕ್ಕೆ ಧರ್ಮ ರಥಯಾತ್ರೆ ಶ್ರೀಕೃಷ್ಣ ಪರಮಾತ್ಮ ಚೆನ್ನಾಗಿ ಆಶೀರ್ವದಿಸಿದ್ದಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದನ್ನೇ ಹೇಳಿದ್ದಾನೆ. ಒಳ್ಳೇದಾಗ್ಲಿ ತಾಯಿ. ಮಹಾಪುರಾಣ ಓದ್ತಾ ಇದ್ದೀನಿ ಸ್ವಾಮಿಗಳ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಾನು ಆಗ್ಲೇ ಮೈಕನ್ನ ನೀವು ಅಲ್ಲಿ ತಗೊಳ್ಳುವಾಗ ನನಗೊಂದು ಮನ್ಸಿಗೆ ನೋವಿತ್ತು, ಪಾಪ ಮಾತಾಡಕ್ ಬಿಡ್ಲಿಲ್ವಲ್ಲ ಅಂತ. ಈಗ ನೀವು ಕೇಳೋ ಪ್ರಶ್ನೆ ಬಹುಶಃ ನನಗೆ 10 ಪ್ರಶ್ನೆಗಳು ಹೇಳಿದಷ್ಟೇ ಉತ್ತರ ಹೇಳಿದಷ್ಟೇ ಸಮಾಧಾನ ಆಯ್ತು. ಒಳ್ಳೇದಾಗ್ಲಿ ತಾಯಿ. ಗುರುಗಳೇ, ಹೇಳಮ್ಮ. ನಾನು ಏನ್ ಅನ್ಕೊಂಡ್ರು ಆಗ್ತಾನೆ ಇಲ್ವಲ್ಲ ಗುರುಗಳೇ. ನಾನು ಏನ್ ಅನ್ಕೊಂಡ್ರು ಏನೂ ಆಗ್ತಾ ಇಲ್ಲ. ನಮ್ಮ ಮನೆಯವ್ರ ಪೊಸಿಷನ್ಸ್ ಮೇಲ್ ಮಾಡೋಣ ಅಂದ್ರು ಅವ್ರಿಗೂ ಒಂದ್ಸಲಿ ಇದ್ದಂಗೆ ಇನ್ನೊಂದ್ಸಲಿ ಇರಕ್ ಆಗ್ತಾ ಇಲ್ಲ ಗುರುಗಳೇ. ತಾಯಿ, ಮನುಷ್ಯನ ಗ್ರಹಗತಿಗಳು ಅನ್ನೋದು ಅದಕ್ಕೋಸ್ಕರನೇ. ಗ್ರಹ ನಕ್ಷತ್ರಚಾರ ಪ್ರಕಾರ ಬರೋ ದೋಷಗಳಿಗೆ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ಆದ್ರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಯಾವಾಗ್ಲೂ ಜೀವನ ಒಂದೇ ಸಮ ಇರೋದಿಲ್ಲ. ಹಗಲಾದ್ಮೇಲೆ ಬೆಳಕಾಗ್ಲೇಬೇಕು, ಬೆಳಕಾದ್ಮೇಲೆ ಕತ್ಲಾಗ್ಲೇಬೇಕು. ನಿನ್ನ ಬದುಕು ನಿಜಕ್ಕೂ ಹೇಳಬೇಕಂದ್ರೆ ಕಳೆದ 2 ವರ್ಷದಿಂದ ಇದ್ದಷ್ಟು ಕಣ್ಣೀರು ಇವತ್ತಿಲ್ಲ ಅಲ್ವಮ್ಮ? 2 ವರ್ಷದ ಹಿಂದೆ ನೀನು ಆ ನೋವು ಅನುಭವಿಸಿದ್ಯಾ, ಆಗ ಕಷ್ಟ ಇತ್ತು. ಇವತ್ತು ನೆಮ್ಮದಿಯಾಗಿ ಸ್ವತಂತ್ರ ಬದುಕು ನೋಡ್ತಾ ಇದೆಯಾ, ಒಂದು ನೆಮ್ಮದಿಯ ಬದುಕು ನೋಡ್ತಾ ಇದೆಯಾ? ನಾನು ಇನ್ನೂ ನಮ್ಮ ಗಂಡನ ಇನ್ನೂ ಲೆವೆಲ್ ತಗೊಂಡು ಹೋಗೋ ತರ ಆಸೆ ಪಡ್ತಾ ಇದೀನಿ ಗುರುಗಳ. ಆಗ್ತಾನೆ ಇಲ್ಲ ಅದು ನನಗೆ. ನಾನು ಅನ್ಕೊಂಡಿದ್ದು ಏನೂ ಆಗ್ತಾನೆ ಇಲ್ಲ ಗುರುಗಳೇ. ತಾಯಿ, ನೀನು ಬಹಳ ಅದೃಷ್ಟವಂತ ಇದೆಯಾ. ನೀನು ಎಷ್ಟೋ ನೆಮ್ಮದಿ ಕಾಣಿದ್ಯಾ. ಆ ನೆಮ್ಮದಿಯ ಬದುಕು ನಿನಗಿದೆ. ನೀನು ಭಯ ಪಡಬೇಡ. ಇನ್ನೂ ಬೇಕು ಅನ್ನೋದು ನೋಡಮ್ಮ, ಒಂದು ವೃಕ್ಷದಲ್ಲಿ ಎಷ್ಟು ಹಣ್ಣು ಬಿಡಬಹುದು, ಎಷ್ಟು ಎಲೆಗಳು ಬಿಡಬಹುದು, ಎಷ್ಟು ಹೂ ಬಿಡಬೇಕು ಅನ್ನೋದನ್ನ ಭಗವಂತ ನಿರ್ಣಯಿಸಿರ್ತಾನೆ. ಆ ನಿಟ್ಟಿನಲ್ಲಿ ನಿನ್ನ ಅದೃಷ್ಟ ಚೆನ್ನಾಗಿದೆ. ನೀನ್ ಧೈರ್ಯವಾಗಿ 100% ಆಗುತ್ತೆ, ಒಳ್ಳೇದಾಗತ್ತೆ. ಅಲರ್ಜಿ ಸಮಸ್ಯೆ ಯಾರಿಗೇ ಇದ್ರು ಭಯಪಡೋ ಅವಶ್ಯಕತೆ ಇಲ್ಲ. ಈ ಬಿಳಿ ಎಕ್ಕದ ಎಲೆ ಇದೆಯಲ್ಲ, ಬಿಳಿ ಎಕ್ಕದ ಎಲೆಯನ್ನ ಸುಟ್ಟು ಕರಕು ಮಾಡಿ ಅದನ್ನ ಹಸುವಿನ ಬೆಣ್ಣೆಯಲ್ಲಿ, ಹಸುವಿನ ಬೆಣ್ಣೆ ಆಗಿರಬೇಕು, ಅಪ್ಪಟ ಹಸು ಬೆಣ್ಣೆನೇ ಆಗಿರಬೇಕು. ಇವತ್ತು ಗೋ ಸಂರಕ್ಷಣೆಯನ್ನು ಇಲ್ದಂತ ರೀತಿಯಲ್ಲಿ ಆಗ್ತಿದೆ. ಗೋ ಸಂರಕ್ಷಣೆ ಆಗಬೇಕು, ಹಸುವಿನ ಬೆಣ್ಣೆ ಇರಬೇಕು. ಆ ಬೆಣ್ಣೆನಲ್ಲಿ ಈ ಒಂದು ಬಿಳಿ ಎಕ್ಕದ ಎಲೆನ ಸುಟ್ಟು ಕರಕು ಮಾಡಿ ಆ ಕಪ್ಪನ್ನು ಹಚ್ಚುತ್ತಾ ಬಂದ್ರೆ ಎಂತಹ ಅಲರ್ಜಿ ಇದ್ರೂ ಹೋಗುತ್ತೆ. ಆದ್ರೆ ಅಲರ್ಜಿಗಳಲ್ಲಿ 4-5 ವಿಧಾನ ಇದೆ.
ಸೌರಿಯಾಸಿಸ್ ಏನಾದ್ರು ಇದ್ರೆ ಆಗ ಅದಾಗೋದು ನಿಧಾನ. ಅಂತ ಸೌರಿಯಾಸಿಸ್ ಇದ್ರೆ ನೀನು ಮಾಡಬೇಕಾದ್ದು ಅನ್ನದ ಗಂಜಿ, ಕೆಂಪಕ್ಕಿ ತಗೊಂಡು ಅನ್ನದ ಗಂಜಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಬೇಕು, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ, ಬೇವಿನ ಸೊಪ್ಪು ಮತ್ತು ಅಲೋವೆರಾ ಇವೆಲ್ಲ ಮಿಕ್ಸ್ ಮಾಡಿ ಮಕ್ಕಳಿಗೆ ಮೈ ತುಂಬ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ಬೇಕು. ಇದನ್ನು ಸರಿಯಾಗಿ ಒಂದು 18ರಿಂದ 20 ದಿವಸ ನೀನು ಮಾಡಿದ್ರೆ ತುಂಬ ಚೇತರಿಕೆ ಕಾಣುತ್ತೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಮತ್ತೊಂದು ಕಾರ್ಯಕ್ರಮ ಮಾಡುವಂಥದ್ದಾಗಲಿ. ಯಾಕೆಂದರೆ ಇಂತಹ ಒಂದು ಬೃಹತ್ ಮಟ್ಟದ ವೇದಿಕೆಗೆ ನಿಮ್ಮನ್ನು ಮಾತಾಡಲಿಕ್ಕೆ ಅಂತಲೇ ಒಂದು ಸಮಯ ನಿಗದಿಪಡಿಸ್ಕೊಳ್ಳೋಣ.